ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಂಗೀತ. ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ನಿಮಗೆ ಫುಡ್ಸ್ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಹೋಗ್ತೀನಿ. ಮತ್ತು ಎಲ್ಲಾದರೂ ಆಚೆ ಎಲ್ಲಾದರೂ ಹೋದರೆ ಟ್ರಾವೆಲಿಂಗ್ ವೀಡಿಯೋಸು ಸಹ ನಾನು ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ, ಓಕೆನಾ? ಆಮೇಲೆ ಏನು ಗೊತ್ತಾ, ನಿಮಗೆ ಏನಾದರೂ ಒಂದು ರೆಸಿಪಿ ಬೇಕು ಅಂದರೆ, ಯಾವುದಾದ್ರು ಒಂದು ಇಷ್ಟ ಆಗಿರೋ ರೆಸಿಪಿ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, DM ಮಾಡಿ, ಕಾಮೆಂಟ್ಸ್ ಮಾಡಿ. ನಾನು ನಿಮಗೆ ಡೆಫಿನೆಟ್ಲಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ ಗೈಸ್? ಇವತ್ತು ನಂದು ಫಸ್ಟ್ ಲಾಗ್ ಆಗಿರೋದ್ರಿಂದ, ಆಮೇಲೆ ಫಸ್ಟ್ ಡೇನೂ ಆಗಿರೋದ್ರಿಂದ ನಾನು ನಿಮಗೇನಾದರೂ ಒಂದು ಸ್ವೀಟ್ ಐಟಮ್ಸ್ ಮಾಡಿಕೊಡ್ತೀನಿ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ನಿಮಗೆ ಒಂದು ಮ್ಯಾಂಗೋಯಿಂದ ಒಂದು ರೆಸಿಪಿ ಮಾಡಿಕೊಡ್ತೀನಿ. ಮತ್ತು ಮಾವಿನ ಹಣ್ಣಿನ ಸೀಸನ್ನೂ ಮುಗ್ದೋಗ್ತಿದೆ. ಆದಷ್ಟು ಬೇಗ ನೀವು ಈ ರೆಸಿಪಿನ ನೋಡಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಮ್ಯಾಂಗೋ ಡಿಲೈಟ್ ಅಂತ ಇವತ್ತೊಂದು ರೆಸಿಪಿನ ಮಾಡಿಕೊಡ್ತೀನಿ. ನಾನು ಮಾಡಿಲ್ಲ, ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ. ಬನ್ನಿ ಹೆಂಗೆ ಬರುತ್ತೆ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ. ನಾನಿವತ್ತು ಸುಮ್ಮನೆ ಸ್ಯಾಂಪಲ್ಗೆ ಮಾಡ್ತಿರೋದ್ರಿಂದ ಫಸ್ಟು ಒಂದರಲ್ಲಿ ನಾನು ಟ್ರೈ ಮಾಡ್ತೀನಿ. ನಾನಿಲ್ಲಿ ಫಸ್ಟು ಸಿಪ್ಪೆನ ತೆಗಿತಾ ಇದ್ದೀನಿ. ಹಾಗೇನೂ ಮಾಡ್ಕೋಬೋದು. ಫಸ್ಟ್ ನಾನು ಇಲ್ಲಿ ಸಿಪ್ಪೆ ತೆಗೆದ್ರೆ ಈಸಿ ಆಗುತ್ತೆ ಅಂತ. ನೀವು ಬೇಕಂದರೆ ನಿಮ್ಗೆ ಇಷ್ಟ ಆಗಿರೋ ಥರ ನೀವು ಮಾಡ್ಕೋಬೋದು. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಸಿಪ್ಪೆ ತೆಗಿತಾ ಇದ್ದೀನಿ. ಈ ಥರ ಫಸ್ಟ್ ನೀವು ಸಿಪ್ಪೆ ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ. ತುಂಬ ಈಸಿಯಾಗಿ ಪ್ಯೂರೇನ ಮಾಡ್ಕೋಬೇಕು. ಫಸ್ಟು ಮ್ಯಾಂಗೋ ಡಿಲೈಟ್ಗೆ ಮ್ಯಾಂಗೋಯಿಂದ ಪ್ಯೂರೇ ರೆಡಿ ಮಾಡ್ಕೋಬೇಕು. ನಾನು ಅದನ್ನ ಮಾಡ್ತೀನಿ. ಒಂದು ಸಲ ತಿಂದು ನೋಡೋಣ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ಈ ಮಾವಿನ ಹಣ್ಣು ನಮ್ಮ ಹಸ್ಬೆಂಡ್ ತಂದಿದ್ದು. ತೋಟದಲ್ಲಿ ಬೆಳೆದಿದ್ರು ಅಂತ ಹೇಳಿ ಒಂದು ಕಸ್ಟಮರು ನಮ್ಮ ಹಸ್ಬೆಂಡ್ಗೆ ಕೊಟ್ಟಿದ್ದು. ಚೆನ್ನಾಗಿದೆ, ಸ್ವೀಟಾಗಿದೆ ಮಾವಿನ ಹಣ್ಣು. ಆಮೇಲೆ ಇದು ಏನು ಪೌಡರ್ ಏನೂ ಹಾಕಿಲ್ಲ, ಹಂಗೇ ಹಣ್ಣಾಗಿರೋದು. ಹಂಗಾಗಿ ಚೆನ್ನಾಗಿದೆ ಅಲ್ವಾ? ತಿನ್ನಬೇಕು ಅನಿಸುತ್ತೆ, ತಿಂತಾನೆ ಇದ್ರೆ ತಿನ್ನಬೇಕು ಅನಿಸುತ್ತೆ ಮಾವಿನ ಹಣ್ಣ. ಆಗಿದೆ ಇದು ನೋಡಿ, ಚೆನ್ನಾಗಿದೆ ನೋಡಿ. ನಾನಿಲ್ಲಿ ಮ್ಯಾಂಗೋ ಡಿಲೈಟ್ ಮಾಡೋದಕ್ಕೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಮತ್ತು ಇದು ಹಾಲು ಪೌಡ್ರು, ಆಮೇಲೆ ಸಕ್ಕರೆ, ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಆಮೇಲೆ ಪ್ಯೂರೆ ಇತ್ತು ಮಾವಿನ ಹಣ್ಣಿಂದು. ಇಷ್ಟು ತೊಗೊಂಡಿದ್ದೀನಿ, ಓಕೆನಾ? ಫಸ್ಟು ಒಂದು ಗ್ಯಾಸ್ ಹಚ್ಚೋಣ. ನಾನು ಫಸ್ಟು ಇಲ್ಲಿ ಕೊಬ್ಬರಿ ತುರಿನ ತೊಗೊಳ್ತಾ ಇದ್ದೀನಿ. ಇದನ್ನು ಬಿಸಿ ಮಾಡ್ಕೋಬೇಕು. ನಂತರ ಈ ಪ್ಯೂರೆ ಹಾಕೋಬೇಕು.
ನಿಮಗೆ ಎಷ್ಟು ಬೇಕೋ ಸಕ್ಕರೆ, ನಿಮಗೆ ಸಕ್ಕರೆ ಎಷ್ಟು ಬೇಕಾಗುತ್ತೋ ಅಷ್ಟು. ಆಲ್ರೆಡಿ ಹಣ್ಣು ತುಂಬ ಸ್ವೀಟ್ ಇತ್ತು, ಸೊ ನಾನು ಒಂದು ಸ್ವಲ್ಪ ಹಾಕೋತೇನೆ ಅದಕ್ಕೆ. ಮತ್ತು ಹಾಲು ಪೌಡ್ರೂ ಹಾಕ್ತೀವಿ, ಅವಾಗೂ ತುಂಬ ಸ್ವೀಟ್ ಇರುತ್ತೆ ಇದು. ಇವಾಗ ಏಲಕ್ಕಿ ಪುಡಿ ಹಾಕೋಣ. ಮೇಲೆ ಸ್ವಲ್ಪ ನೋಡಿ ಈ ಥರ ಬರಬೇಕು. ಇಲ್ಲ ಇನ್ನೂ ಗಟ್ಟಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ನಂಗೆ ಸಾಕು ಹಿಂಗೆ ಅಂತ ನಾನು ಮಾಡಿದೆ ಅಷ್ಟೇ. ಆಮೇಲೆ ಸ್ವಲ್ಪ ಎಣ್ಣೆ ಹತ್ಕೊಂಡು ಉಂಡೆ ಮಾಡಬೇಕು. ನಿಮಗೆ ಯಾವ ಥರ ಚಿಕ್ಕದಿದ್ರೆ ಚಿಕ್ಕದು, ಇಲ್ಲ ದೊಡ್ಡದು, ಯಾವ ಥರ ಬೇಕೋ ಆ ಥರ. ಈ ಥರ ಉಂಡೆ ಮಾಡಿ ಇಲ್ಲಿ ಈ ಥರ ಹಾಕ್ಬಿಟ್ಟು ಇದು ಗೋಡಂಬಿ ಥರ ನಿಂತಾರೆ ಅಷ್ಟೇ. ಸಿಂಪಲ್. ಆಗಿದೆ ನೋಡಿ. ಸೊ ನೋಡಿ ರೆಡಿ ಆಗಿದೆ. ತುಂಬ ಈಸಿಯಾಗಿ ಒಂದು 10 to 15 ಮಿನಿಟ್ಸ್ಗೆ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಟೇಸ್ಟ್ ಮಾಡೋಣ. ಖುಷಿ ಪಟ್ಕೊಂಡು ತಿನ್ಬೋದು. ನಿಮ್ಮ ಮನೆಯವ್ರಿಗೂ ಯಾರಿಗಾದ್ರೂ ಮಾಡಿಕೊಟ್ರೆ ಮಾವಿನ ಹಣ್ಣಿನಂತ ಅವ್ರು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ಮಾವಿನ ಹಣ್ಣಿನ ಡಿಲೈಟ್ ಹೆಂಗಿತ್ತು ಅಂತ ನೀವು ಮನೇಲಿ ಟ್ರೈ ಮಾಡಿ, ಮತ್ತು ಹೆಂಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಈ ನ್ಯೂ ಚಾನಲ್ನ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ಹೊಸ ರೆಸಿಪೀಸು ನಿಮಗೆ ಆದಷ್ಟು ಬೇಗ ಬರುತ್ತೆ. ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.